ಚಾಟ್ಸ್ ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಏನಪ್ಪ ಇವಳು ಏನೋ ಚಾಟ್ಸ್ ತಿಂತಾ ಇದ್ದಾಳೆ ಕಿಡ್ನಿ ಸ್ಟೋನ್ಗೆ ಒಳ್ಳೆಯದು ಅಂತಾಳೆ ಅಂತ. ಬನ್ನಿ ವಿಡಿಯೋ ನೋಡೋಣ. ನನ್ನ ಹೆಸರು ನಂದಿನಿ ಅಂತ ಹೇಳಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದ್ರ ಜೊತೆಲಿ 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಜನಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಿದೆ. ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ, ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ, ಅದು ಕಡಿಮೆ ಆಗಿದೆ, ಸಣ್ಣ ಆಗಿದ್ದಾರೆ, ಥೈರಾಯ್ಡ್ ಹೋಗಿದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆನ ಬಗೆಹರಿಸ್ತಾ ಇದೆ. 24 ಐಟಮ್ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ವಿಡಿಯೋ ಇದೆ, ನೋಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಿದು ಬಾಳೆದಿಂಡು ನಮ್ಮ ಕಿಡ್ನಿ ಸ್ಟೋನ್ ಆಗಿದ್ರೆ ತುಂಬ ಒಳ್ಳೆಯದು. ಅದರಿಂದ ಏನೇನು ಅಡುಗೆ ಮಾಡ್ಬೋದು, ತುಂಬ ಮೊಸರು ಬಜ್ಜಿ ಮಾಡ್ಬೋದು, ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನಾನಿವಾಗ ಸ್ಪೆಷಲ್ಲು ಚಾಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಜನ ಹಾಗೆ ತಿನ್ಬೇಕು, ಹಸಿದೇ ತಿನ್ನಬೇಕಿದ್ದು. ಇದು ಬೆಂದು ನೀವು ತಿನ್ನಕ್ಕೆ ಹೋದರೆ ಅಷ್ಟು ನಿಮಗೆ ಕಿಡ್ನಿ ಸ್ಟೋನ್ಗೆ ಒಳ್ಳೆಯದಲ್ಲ. ಹಸಿದು ತಿನ್ನೋದಕ್ಕೆ ತುಂಬ ಜನ ಹಿಂದೆಟ್ಟಾಗ್ತಾರೆ, ಅಯ್ಯೋ ಇದನ್ನು ಹೇಗೆ ತಿನ್ನೋದು ಅಂತ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೂ ನೀವು ಯಾರಿಗಾದ್ರೂ ಮಾಡಿಕೊಟ್ರೆ, ಮನೇಲಿ ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಇತ್ತು, ಇಲ್ಲ ಫ್ರೆಂಡ್ಸ್ ಬಂದಾಗ ಅರ್ಜೆಂಟಾಗಿ ಒಂದು ಬಾಳೆ ದಿಂಡಿತ್ತು, ಆದರೆ ಎಳೆದೇ ಆಗಬೇಕು. ನಾನು ನೆನ್ನೆ ತಂದಿದ್ದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಹೆಂಗೂರು ತೆಗಿತೀವಲ್ಲ, ಒಳಗಿರೋದಷ್ಟೇ ನಾವು ಬಳಸೋದು. ಮನೆಗೆ ಬಂದಿರೋರಿಗೆ ಒಂದು ಚಟ್ಪಟ್ ಅಂತ ಒಂದು ಚಾಟ್ಸ್ ಮಾಡಿಕೊಟ್ಬಿಟ್ರೆ ಅವ್ರು ಕಳೆದೋಗ್ಬಿಡ್ತಾರೆ, ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಏನೇನಂತ ನಾನು ಮಾಡ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವಾಗ ಏನೇನು ಬೇಕು ಅಂತ ಫಟಾಫಟ್ ಅಂತ ನೋಡೋಣ. ನನಗೂ ಹೊಟ್ಟೆ ಹಶ್ವಾಗ್ತಿದೆ. ಇವತ್ತು ಬೆಳಗ್ಗೆಯಿಂದ ತುಂಬ ಪ್ರಾಡಕ್ಟು. ಹಾಗಾಗಿ ಇನ್ನಿವಾಗ ಚಾಟ್ಸ್ ಮಾಡಿ ತಿನ್ನೋದು ಟೈಮ್ ಆಗೋಯ್ತು, 5:30 ಆಯಿತು. ಅದಕ್ಕೋಸ್ಕರ ಬನ್ನಿ ಇವಾಗ ಪಟ್ ಅಂತ ನೋಡೋಣ. ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ತೋರಿಸ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ರೆಡಿ ಮಾಡಿಕೊಂಡೆ. ಸ್ವಲ್ಪ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಇದು ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ತೊಳ್ಕೊಂಡು. ಇದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಆಪಲ್ ಟೊಮೊಟೊ ಬರುತ್ತಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನಿವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಏನಕ್ಕೆ ಅಂದರೆ ನನಗೆ ಮಣೆ ಬೇಕು ಬಾಳೆದಿಂಡು ಹೆಚ್ಚೋದಕ್ಕೆ. ಬಾಳೆದಿಂಡು ಹೆಚ್ಚುತ್ತಾ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ಇದನ್ನಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೋಡಿ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನಿವಾಗ. ಈಗ ಬಾಳೆದಿಂಡನ್ನು ನಾವು ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಮೊಳಕೆ ಬಂದಿತ್ತು ಕಾಳು, ಏನೇ ಕಾಳಾಗಿದ್ರೂ ನಾನು ಕಡಲೆಕಾಳು ಮಾತ್ರ ನೆನೆಸಿದ್ದೆ. ಆ ಕಡಲೆಕಾಳನ್ನ ಸ್ವಲ್ಪ ಸ್ವೀಟ್ ಕಾರ್ನು ಇದನ್ನು ಒಂಚೂರು ಉಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ತುಂಬ ಬೇಯಿಸಿಲ್ಲ. ನೋಡಿ ಸ್ವಲ್ಪ ಬೇಯಿಸಿದ್ದೀನಿ, ತೋರಿಸ್ತೀನಿ ನೋಡಿ. ನಾನು ಮೊಳಕೆ ಬಂದಿರೋ ಕಾಳುಗಳು ತಿನ್ನೋದು ಜಾಸ್ತಿ. ನೋಡಿ ಇದೊಂದು ನಾನು ಏನು ಮಾಡ್ತೀನಿ, ನೆನೆಸ್ಬಿಟ್ಟು ಇದು ತೂತಿರೋದು ಇದರಲ್ಲಿ ಹಾಕಿ ನೀರೆಲ್ಲ ಹೋದ್ಮೇಲೆ ಮುಚ್ಚಿಟ್ಬಿಡ್ತೀನಿ. ಹಾಗೆ ಮೊಳಕೆ ಬಂದಿರುತ್ತೆ. ಈಗ ಇದಕ್ಕೆ ಒಂದು ಡಬ್ಬಿಲಿ ಹಾಕಿ ಇಟ್ಕೊಳ್ತೀನಿ ನಾನು. ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು, ಮತ್ತು ಮೊಳಕೆ ಬಂದಿರೋದು ಪ್ರೋಟೀನ್ ಜಾಸ್ತಿ, ತುಂಬ ಒಳ್ಳೆಯದು. ಅದನ್ನು ನಾನು ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೋಡಿ ಬಾಳೆದಿಂಡು ಎಳೆದಿದ್ದಷ್ಟು ತುಂಬ ಒಳ್ಳೆಯದು. ನಾನು ಸ್ವಲ್ಪನೇ ಮಾಡೋದು, ಬಲ್ತಿದ್ರೆ ಚೆನ್ನಾಗಿರಲ್ಲ. ಅದು ಒಳಗಡೆ ಇರೋದನ್ನ ನೋಡಿ ಈ ಥರ ಇರುತ್ತೆ. ನಾನು ಸ್ವಲ್ಪ ಇಷ್ಟೇ ಮಾಡೋದು, ಯಾಕಂದರೆ ನನಗೊಬ್ಬಳಿಗೆ ಮಾಡ್ತಿರೋದು. ಅದ್ರ ಮೇಲಿರೋದೆಲ್ಲ ತಕ್ಕೊಳ್ಬೇಕು. ಈ ಥರ ಎಲ್ಲ ಕಡೆನೂ ಸಿಗುತ್ತೆ ಇವಾಗ. ತರಕಾರಿ ಅಂಗಡಿ, ಸೂಪರ್ ಮಾರ್ಕೆಟು, ತರಕಾರಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಆದರೆ ಅದೇ ಸ್ವಲ್ಪ ಇದು ಒಳಗಡೆದೆಲ್ಲ ತಕ್ಕೊಳ್ಬೇಕು. ಹೀಗೆ ತುಂಬ ತೆಗಿಬೇಕಾಗತ್ತೆ, ಇಲ್ಲ ಅಂದರೆ ಅದು ಈ ಕಬ್ಬು ತಿಂದಂಗೆ ಆಗುತ್ತೆ. ನೀವು ಜ್ಯೂಸ್ ಮಾಡೋದಾದರೆ ಅಷ್ಟು ತೆಗಿಯೋದು ಬೇಡ.
ಇದು ಹಾಗೆ ತಿನ್ನೋದಕ್ಕಲ್ವ, ಹಾಗಾಗಿ ನೋಡಿ ಇದು ಸ್ವಲ್ಪ ಅಷ್ಟು ಎಳೆದಿಲ್ಲ, ಇದು ತುಂಬ ಎಳೆದಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಇನ್ನೊಂದು ಲೇಯರ್ ತೆಗಿತೀನಿ ನಾನು, ಯಾಕಂದರೆ ಕಚ 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 ಅಂತ ಅಗಿಯೋಕ್ಕಾಗಲ್ಲ ಅವಾಗ. ನೋಡಿ ಇಷ್ಟು ತೆಗ್ದಿದ್ದೀನಿ. ಇದನ್ನೆಲ್ಲ ನಾನು ಇದು ಬಿಸಾಡಲ್ಲ, ಮೇಲಿರೋ ತೆಗ್ದಿರೋದು. ಅದರಿಂದ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನನಗಿದು ಒಳಗಡೆ ಇರೋದು ಮಾತ್ರ ಬೇಕು, ಎಳೆದು. ಈ ಹಳ್ಳಿ ಕಡೆ ಆದರೆ ಹಾಗೆ ಸಿಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕಮ್ಮ ಒಂದು ಸರಿ ಕೊಟ್ಟಿದ್ದರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದೆಲ್ಲ ಬಿಸಾಡ್ತೀನಿ, ಇದನ್ನು ಬಿಸಾಡೋಣ. ನೋಡಿ ಇದನ್ನು ಸಣ್ಣದಾಗಿ ಹೆಚ್ಕೊಂಬಿಡೋಣ. ಎಷ್ಟು ಸಣ್ಣ ಹೆಚ್ಕೊಳ್ಳೋಕ್ಕಾಗುತ್ತೆ ನಿಮಗೆ ಅಷ್ಟು ಸಣ್ಣ ಎತ್ಕೊಳ್ಳಿ. ಇದು ಒಂದು ದಿವಸ ತಿನ್ಬಿಟ್ಟು ನಮಗೆ ಕಿಡ್ನಿ ಸ್ಟೋನ್ ಹೋಗಲಿಲ್ಲ ಅವೆಲ್ಲ ಅಲ್ಲ. ಆದರೆ ಸತತವಾಗಿ 1 ತಿಂಗಳು 2 ತಿಂಗಳು ಈ ಥರ ತಿಂದಾಗ ಬಾಳೆ ದಿಂಡು ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ. ಸಣ್ಣ ಎಷ್ಟು ನಿಮಗೆ ಸಣ್ಣ ಸಾಧ್ಯನೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ. ಇದು ತುಂಬ ಎಳೆದಾದಷ್ಟು ತುಂಬ ಒಳ್ಳೆಯದು. ಗೊತ್ತೇ ಆಗಲ್ಲ ನಾವು ಬಾಳೆ ದಿಂಡಲ್ಲಿ ಮಾಡಿರೋ ಇದು ಚಾಟ್ಸ್ ಅಂತ. ಇವಾಗ ಎಲ್ಲ ಕಡೆಯೂ ಶುರು ಆಗಿದೆ, ಚಾಟ್ಸ್ ಅಂಗಡಿಲೆಲ್ಲ ಬಾಳೆ ದಿಂಡಿಂದು ಚಾಟ್ಸ್ ಅಂತ ಇರುತ್ತೆ, ನೋಡಿರ್ಬೋದು, ತಿಂದು ಇರ್ಬೋದು, ತುಂಬ ಜನ ತಿಂದಿರ್ಬೋದು. ನಾನು ತುಂಬ ಸರಿ ಮಾಡಿದ್ದೀನಿ, ನನಗೆ ಟೈಮ್ ಇರ್ತಾ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ನೋಡಿ ಈ ಥರ ನೀವೆಷ್ಟು ಸಣ್ಣ ಹೆಚ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಹೆಚ್ಕೊಂಡಿದ್ದ ತಕ್ಷಣ ನೀರಿಗೆ ಹಾಕ್ಬಿಡಿ, ಇಲ್ಲಾಂದರೆ ಕಪ್ಪಾಗುತ್ತೆ, ಚೆನ್ನಾಗಿರಲ್ಲ. ಇದು ನಾನು ತಂದು 1 ದಿವಸ ಆಗಿದೆ, ಆಗಲೇ ಒಂಥರ ಕಲರ್ ಇದೆ. ನೀವು ತಕ್ಷಣ ನೀರಿಗೆ ಹಾಕ್ಕೊಳ್ಳಿ. ಎಳೆದಿದ್ದಷ್ಟು ಯಾವುದೇ ಆಗಲಿ ಅಲ್ವಾ ತರಕಾರಿ. ನಾನು ಎಣ್ಣೆ ಮಾಡೋಣ ಅಂದರೆ ನನಗೆ ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅಂದ್ಕೊಂಡೆ ಕಪ್ಪಾಗುತ್ತೆ ಅಂದ್ಕೊಂಡೆ, ಲೈಟಾಗಿ ಆಗಿದೆ, ಪರವಾಗಿಲ್ಲ. ಮಿಕ್ಸ್ ಮಾಡ್ತೀವಲ್ಲ ಗೊತ್ತಾಗಲ್ಲ. ನಾನು ಸ್ವಲ್ಪನೇ ಮಾಡ್ತಿರೋದು. ನಿಮ್ಮ ಮನೇಲಿ ತುಂಬ ಜನ ಇದ್ದರು, ಎಲ್ಲರೂ ತಿಂತಾರೆ. ನೀವು ಈ ಥರ ಮಾಡಿಕೊಡಿ, ತಿಂತಾರೆ. ಗೊತ್ತಾಗಲ್ಲ, ಹೇಳ್ಬಾರ್ದು, ನೀವು ಹೇಳ್ಬಾರ್ದು ಇದ್ರದ್ದು ಬಾಳೆ ದಿಂಡಿಂದು ಚಾಟ್ಸ್ ಅಂತ ಹೇಳಬಾರ್ದು. ಹಾಗೆ ಮಾಡಿಕೊಡಿ, ಖಂಡಿತ ತಿಂತಾರೆ. ಇವಾಗ ಇದನ್ನು ಒಂದು ಸರಿ ತೊಳ್ಕೊಂಬಿಡೋಣ. ನೋಡಿ ತೊಳ್ಕೊಂಡು ನೋಡಿ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ನಾನು. ಈಗ ಇದು ಏನೇನು ನಾವು ತುರ್ದು ಹೆಚ್ಚಿಟ್ಕೊಂಡಿದ್ವು ಅದಕ್ಕೆ ನಾನು ಇದನ್ನು ಅಷ್ಟೇ, ನೀರು ಬೇಡ, ಯಾಕಂದರೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು ನಾನು. ಈ ನೀರು ಬಿಸಾಡಬೇಡಿ, ಕುಡೀರಿ. ನಾನೊಂಚೂರೇ ನೀರು ಹಾಕಿತ್ತು, ಆದರೂ ಒಂಚೂರು ಉಳಿಯಿತು. ಈಗ ನಾವಿದು ಏನು ಸೋಸ್ ಇಟ್ಕೊಂಡಿದ್ವು ಅದನ್ನು ಹಾಕೋಣ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ್ದೀವಿ, ಟೊಮೆಟೊ ಹಾಕಿದ್ರೂ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಖಾರ ಖಾರ, ಹುಳಿ ಹುಳಿ. ಇವಾಗ ಚಳಿಗಾಲಕ್ಕೆಲ್ಲ ಜಾಸ್ತಿ ಹುಳಿನೇ ಕೇಳೋದಲ್ವ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫೈನಲ್ ಆಗಿ ಒಂದು ಮಿಕ್ಸ್ ಮಾಡಬೇಕು. ಏನು ಮಿಕ್ಸ್ ಮಾಡ್ಬೋದು ಯೋಚನೆ ಮಾಡ್ತಾಯಿರಿ. ಏನು ಯೋಚನೆ ಮಾಡಿದ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕಂದರೆ ನಾನು ಕಡಲೆಕಾಳಿಗೆಲ್ಲ ಉಪ್ಪು ಹಾಕಿದ್ದೆ. ಇವಾಗ ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ. ನೋಡಿ
ಗೊತ್ತಾಗ್ತಾ ಇದೆಯಾ ನಿಮಗೆ? ಇದ್ರದ್ದು ಚಾಟ್ಸ್ ಅಂತೇಳಿ ಗೊತ್ತಾಗ್ತಾ ಇದೆಯಾ? ಏನೂ ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕಿದ್ದೀನಿ, ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ದಿಂಡು. ನಾನು ಯಾಕಂದರೆ ಹೇಳಿದ್ನಲ್ಲ, ಇದು ಒಬ್ಬಳಿಗೆ ಅಂದರೆ ನೋಡಿ ಎಷ್ಟೊಂದು ಆಗೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಮ್ಮಿ ಆಗಿರುತ್ತೆ. ಎಷ್ಟು ನೀವು ನಂಬೋದೇ ಇಲ್ಲ ಇದು ಬಾಳೆ ದಿಂಡಿನ ಚಾಟ್ಸ್ ಅಂತ ಹೇಳೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮಿಕ್ಸ್ ಆಯಿತು, ಈಗ ಸರ್ವ್ ಮಾಡೋದೊಂದೇ ಬಾಕಿ. ಯಮ್ಮಿ ಅಲ್ಲ. ಚೂರು ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಉಪ್ಪು ಒಂಚೂರು ಕಡಿಮೆನೇ ಇದ್ದಂಗೆ ನೋಡ್ಕೊಳ್ಳಿ, ಯಾಕಂದರೆ ನಾವು ಮೇಲೆ ಮಿಕ್ಸ್ಚರ್ ಹಾಕಬೇಕಾದ್ರೆ ನೋಡಿ ಹೇಗೆ ಟನ್ ಟಡನ್ ಎಮ್ಮಿ ಅಲ್ಲ. ನೀವು ಇದಕ್ಕೆ ಬೇಕಾದರೆ ಚಾಟ್ ಮಸಾಲ ಬರುತ್ತಲ್ಲ, ಅದೇನಾದರೂ ಹಾಕ್ಕೊಳ್ಬೋದು. ನಂಗೆ ಅದು ಇಷ್ಟ ಆಗಲ್ಲ, ಚಾಟ್ ಮಸಾಲದ್ದು ಫ್ಲೇವರ್ ಇಷ್ಟ ಆಗಲ್ಲ. ಹಾಗಾಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂತು ಅಂತ ಹೇಳಿ. ಎಮ್ಮೆ ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ. ನಾವು ಪುದೀನ ಹಾಕಿದ್ದೀವಲ್ಲ, ಪುದೀನ ಫ್ಲೇವರ್ ಕೊಡ್ತಾ ಇದೆ ನೋಡಿ. ಇಲ್ಲಿದೆ ಬಾಳೆ ದಿಂಡು ನೋಡಿ, ಎಲ್ಲದ್ರ ಜೊತೆಲಿ ಮಿಕ್ಸ್ ಆಗೋಗಿರುತ್ತ. ನೀವು ಬರೀ ಬಾಳೆ ದಿಂಡು ಕೊಟ್ಟರೆ ತಿಂತಾರ? ಮಕ್ಕಳಾಗಲಿ ದೊಡ್ಡವರಾಗಲಿ ಬೇಡ ಅಂತಾರೆ. ಅದೇ ನೀವು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಿಧಾನವಾಗಿ ಆಗದು ತಿಂದರೆ ಎಷ್ಟು ಖುಷಿ ಗೊತ್ತಾ. ನನಗಂತೂ ನಿಜ ತುಂಬ ಇಷ್ಟ. ಮಾತಾಡಬಾರ್ದು, ಅದೇನೇನಿದೆ, ಏನೇನು ಸಿಗ್ತಾ ಇದೆ ಅದನ್ನೆಲ್ಲ ಒಂದೊಂದೇ. ಇವಾಗ ನೋಡಿ ಸ್ವೀಟ್ ಕಾರ್ನು, ಅದಕ್ಕೆ ಅದ್ದಿದ ತಕ್ಷಣ ಅದರೊಳಗಡೆ ಇರೋದೆಲ್ಲ ಪಲ್ಪೆಲ್ಲ ಬರುತ್ತೆ, ಎಷ್ಟು ಯಮ್ಮಿ ಆಗಿರುತ್ತೆ. ಕಡಲೆ ಕಾಳು ಮೊಳಕೆ ಬಂದಿರೋದು, ಅದು ಹಿಂಗೆ ಅದ್ದಿದ ತಕ್ಷಣ ಹಂಗೆ. ನಾನು ಊಟ ಸ್ವಲ್ಪ ಮಾಡಿದ್ರು ತುಂಬ ಆನಂದವಾಗಿ ಮಾಡ್ತೀನಿ. ಇದು ನಮಗೆ ಡಯೆಟ್ಗೂ ಆಗುತ್ತೆ, ಡಯೆಟ್ ಫುಡ್ಡು. ಮಿಕ್ಸ್ಚರು ಚೌ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ನಾನು ಚಾಟ್ಸ್ ಅಂದಿರೋದಕ್ಕೆ ನಮ್ಮ ಮನೇಲಿ ಏನೂ ಆ ಥರದ್ದು ಇಡಲ್ಲ. 10 ರೂಪಾಯಿಗೆ ತೊಗೊಂಡು ಬಂದೆ ಅಷ್ಟೇ ನಾನು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾರೆ ಸ್ಕಿಪ್ ಮಾಡಿ. ನೋಡಿ ಎಮ್ಮಿ ಅಲ್ಲ. ಚಳಿಗೆ ಒಳ್ಳೆ ಚಾಟ್ಸು. ನಾನು ನಿಧಾನವಾಗಿ ತಿಂತೀನಿ, ಒಂದು ಸರಿ ಮಾಡಿ ನೋಡಿ. ಅಲ್ಲ ಇಷ್ಟ ಆದರೆ ಬಂದು ಆಮೇಲೆ ನನ್ನ ವಿಡಿಯೋ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.